99ರಲ್ಲಿ ಎರಡನೇ ಬಾರಿಗೆ ಈ ಸದನಕ್ಕೆ ಆಯ್ಕೆಯಾಗಿ ಬಂದಾಗ ಅವರು ಮುಖ್ಯಮಂತ್ರಿ. ನನಗೆ ಅತ್ಯಂತ ಸಂತೋಷ ಆಯಿತು. ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಈ ನೆವದಲ್ಲಿ ಅವ್ರ ಹತ್ರ ಹೋಗಿ ಒಂದಷ್ಟು ಕೆಲಸ ಮಾಡಿಸ್ಕೊಳ್ಬೋದು ಅಂತ ಆ ಸಲಿಗೆಯಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಪ್ರೇಮಕ್ಕ ಒಳಗಡೆ ಕರೀತಾ ಇದ್ರು, ಒಟ್ಟಿಗೆ ತಿಂಡಿ ಕೊಡಿಸ್ತಾ ಇದ್ರು. ನಿಧಾನವಾಗಿ ಒಂದು ಅಭಿವೃದ್ಧಿ ಲೆಟರ್ಗಳನ್ನು ಇಡ್ತಿದ್ದೆ ನಾನು. ಪ್ರೇಮಕ್ಕ ಅದನ್ನ ಕೈಗೆ ತೊಗೊಂಡು ಸಂಜೆ ಅದನ್ನ ಆರ್ಡರ್ ಮಾಡಿಸಿ ಇಡ್ತಾ ಇದ್ರು ಮತ್ತು ನಾನು ಸಂಜೆ ಹೋಗಿ ಅದನ್ನು ತರ್ತಾ ಇದ್ದೆ. ತುಂಬ ಸರಿ ಹೀಗಾಗಿತ್ತು. ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡಿಕೊಡುವಂಥ ಕೆಲಸ ಮಾಡಿದ್ರು. ಅನೇಕ ಸರಿ ಒಂದು ಸರಿ ಇಲ್ಲಿ ಜೋಕ್ ಮಾಡಿದ್ರು ಕೆಲವರು, ಏನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಜ್ಞಾನೇಂದ್ರ ಅವ್ರ ಕೆಲಸ ಆಗ್ತದೆ ಅಂತ. ಅವ್ರು ಎದ್ದು ಹೇಳಿದ್ರು, ಕೃಷ್ಣ ಅವರು, ಆ ತೀರ್ಥಹಳ್ಳಿ ಕೆಲಸ ಮಾಡಿಕೊಡೋದ್ರ ಹಿಂದಕ್ಕೆ ನನಗೊಂದು ಸಂತೋಷ ಸಿಗುವಂಥ ಅವಕಾಶ ಆಗ್ತದೆ, ಹಾಗಾಗಿ ನನಗೆ ಮಾಡಿಕೊಡ್ತೀನಿ ಅಂತೇಳಿ ಹೀಗೇನೋ ಒಂದು ಮಾತು ಹೇಳಿದ್ರು. ಈ ರೀತಿಯಲ್ಲಿ ತೀರ್ಥಹಳ್ಳಿಯ ಜೊತೆಗೆ ತೀರ್ಥಹಳ್ಳಿಯ ಬಾಂಧವ್ಯ ಇದೆ ಅನ್ನುವಂಥದ್ದು ನನ್ನ ಮೇಲೂ ಪ್ರೀತಿಯಿಂದ ಅನೇಕ ಉಪಕಾರದ ಕೆಲಸವನ್ನು ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅವ್ರನ್ನ ಹೊರಗಡೆಯಿಂದ ನೋಡುವಾಗ ಒಂಥರ ರಿಸರ್ವ್ ಅವರು, ಆ ಮನುಷ್ಯ ನಮ್ಮ ಹತ್ರ ಮಾತಾಡ್ತಾರೋ ಇಲ್ಲೋ. ಭಾಳ ಜನ ಹೇಳ್ತಿದ್ರು ವೈಟ್ ಕಾಲರ್ಡ್ ರಾಜಕಾರಣಿ ಅವರು ಅಂತೇಳಿ ಹೇಳ್ತಾ ಇದ್ರು. ಸಾಮಾನ್ಯ ಜನರ ಜೊತೆಗೆ ಅವರಿಲ್ಲ ಅನ್ನುವಂಥದ್ದು ಅವ್ರ ಬಗ್ಗೆ ಅವತ್ತು ಖ್ಯಾತಿ ಇತ್ತು. ಆದರೆ ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರು ಆ ರೀತಿ ಇಲ್ವೇ ಇಲ್ಲ. ಎಷ್ಟು ಭಾವನೆಗಳು ಇತ್ತು ಅಂದರೆ, ನನಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾನು ಹಳ್ಳಿನಲ್ಲಿ ನನ್ನ ಮನೆಯಲ್ಲಿ ಇದ್ದಾಗ ಫೋನ್ ಬರ್ತದೆ. ಒಬ್ಬ ಬಗರ್ಕುಂ ಸಾಗುವಳಿ ಮಾಡಿದಂಥ ಒಬ್ಬ ಬಡವ ಪೊಲೀಸ್ನವ್ರು ತೊಗೊಂಡೋಗಿ ಅವನು ಒಳಗೆ ಹಾಕಿದ್ದಾರೆ ಅಂತ ಕೂರಿಸ್ಬಿಟ್ಟಿದ್ದಾರೆ. ಎಲ್ಲಿ ಕೂರಿಸಿದ್ದಾರೆ ಅಂದರೆ ಲಾಕಪ್ ಒಳಗೆ ಕೂರಿಸಿದ್ದಾರೆ ಅಂತ ಹೇಳಿದ್ರು. ನನಗೆ ಗಾಬರಿ ಆಗೋಯ್ತು. ನಾನು ಊಟ ಗೀಟ ಎಲ್ಲ ಬಿಟ್ಟು ಏನು ಮಾಡೋದು ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಇಲ್ಲ ಸರ್, ನಾನ್ ಬೇಲಬಲ್ ವಾರೆಂಟ್ ಆಗಿದೆ ಅವನಿಗೆ, ನಾವು ಬಿಡ್ಲಿಕ್ಕಾಗೋದಿಲ್ಲ, ಭಾಳ ದಿವಸದಿಂದ ಕೋರ್ಟಿಗೆ ಅಟೆಂಡ್ ಆಗಲಿಲ್ಲ ಅವ, ಅದಕ್ಕಾಗಿ ನಾಳೆ ಬೆಳಿಗ್ಗೆ ಕೋರ್ಟಿಗೆ ಅಟೆಂಡ್ ಮಾಡಿಸ್ತೀವಿ. ನಾಳೆ ಬೆಳಿಗ್ಗೆ ಅಲ್ಲ, ಸೋಮವಾರ ಕೋರ್ಟಿಗೆ ಅಟೆಂಡ್ ಮಾಡಿಸ್ತೀವಿ ಅಂತ. ಶನಿವಾರ ದಿವಸ ಅರೆಸ್ಟ್ ಮಾಡಿದ್ದಾರೆ. ಏನೇನು ಹೇಳಿದ್ರು ಕೂಡ ಬಿಡಲಿಲ್ಲ ಪೊಲೀಸ್ನವರು. ನನಗೆ ಅನಿವಾರ್ಯವಾಗಿ ಆ ಬಡವ, ನಾವೆಲ್ಲ MLA ಆಗಿದ್ದಾಗ ಒಬ್ಬ ಬಡವ ಅವನು ಏನು ಮಾಡ್ತಿದ್ದ ಅಪರಾಧಕ್ಕೆ ಬಗರಕುಂ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡೋನು, ಹೋಗಿ ಒಳಗಡೆ ಕೂತ್ಬಿಟ್ನಲ್ಲ, ನಾವೆಲ್ಲ MLA ಆಗಿದ್ದು ಏನು ಪ್ರಯೋಜನ ಅಂತ ಒಂಥರ ಫೀಲಿಂಗ್. ನಾನು ಏನಾರಾಗಲಿ ಅಂತೇಳಿ ಹೇಳಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿಬಿಟ್ಟೆ. ರಾತ್ರಿ ಕೇಳಿದೆ ನಾನು, ಏನು ಮಾಡ್ತಾ ಇದ್ದಾರೆ ಕೃಷ್ಣ ಅವರು ಅಂತ. ಊಟ ಮಾಡ್ತಾ ಇದ್ದಾರೆ, ಊಟ ಟೇಬಲಲ್ಲಿದ್ದಾರೆ, ದಯವಿಟ್ಟು ಕೊಡಪ್ಪ, ನಾನು ಒಂಚೂರು ಅರ್ಜೆಂಟ್ ಮಾತಾಡಬೇಕು ಅಂತ. ನನಗದು ಅಷ್ಟು ಬೇಜಾರಾಗಿತ್ತು. ಇಲ್ಲದ್ರೆ ನಾನು ಅವ್ರ ಊಟಕ್ಕೆ ಕೂತಗೊಂಡಾಗ ಅವ್ನು ಡಿಸ್ಟರ್ಬ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಆದರೆ ಅವ ಹೋಗಿ ಕೊಟ್ಟ ಫೋನ್ನ. ಏನು ಜ್ಞಾನೇಂದ್ರ, ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರಿ? ಹೌದು ಸರ್, ಸಾರಿ ಇಷ್ಟೊತ್ತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಹೀಗಾಗೋಯ್ತು, ನೀವು ಮುಖ್ಯಮಂತ್ರಿ ಆಗಿದ್ದಾಗ, ನಾನು MLA ಆಗಿದ್ದಾಗ ಒಬ್ಬ ಬಗರ್ಕುಂ ಮಾಡಿದಂಥ ಬಡವನ್ನ ಲಾಕಪ್ ಒಳಗೆ ಹಾಕಿಟ್ಟಿದ್ದಾರೆ ನಮ್ಮ ಪೊಲೀಸ್ನವರು. ನಾನು ಏನು ಹೇಳಿದ್ರು ಬಿಡ್ತಾ ಇಲ್ಲ, ಏನಾದ್ರು ಮಾಡಬೇಕು, ಇಲ್ಲದ್ರೆ ನಾನು ಊಟ ಮಾಡೋಂಗಿಲ್ಲ ಅಂದೆ. ಅವ್ರು ಹೇಳಿದ್ರು ಯಾವ ಸ್ಟೇಷನು ಏನು ಅಂತ ಕೇಳಿದ್ರು. ನೀವು ಸುಮ್ಮನೆ ಆಗಿಬಿಡಿ, ನಾನು ಅದನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಫೋನ್ ಇಟ್ಟು 15 ನಿಮಿಷಕ್ಕೆ ನನಗೆ ಫೋನ್ ಬರ್ತಾ ಇದೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ಹಳ್ಳಿ ಮನೆಗೆ ತೊಗೊಂಡೋಗಿ ಬಿಡ್ತಾ ಇದ್ದಾರೆ. ಅಂದರೆ ನಾನು ಹೇಳಿದಂಥ ಒಂದು ಸಣ್ಣ ವಿಷಯ ಅಂತೇಳಿ ಪರಿಗಣಿಸಲೇ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟು ಕಾಳಜಿಯಿಂದ ಆ ಬಡವನನ್ನು ಬಿಟ್ಟು ತಕ್ಷಣ ವಾಪಸ್ ಮನೆಗೆ ಕಳಿಸ್ಬೇಕು ಅಂತೇಳಿ ಹೇಳುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ ನನ್ನ ಜೀವನದಲ್ಲಿ. ಇವೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ನೆನಪಿಡುವಂಥ ಒಂದು ಸಂದರ್ಭ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಒಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಒಬ್ಬ ಹೆಣ್ಮಗಳು ಇರ್ತಾರೆ ಅನ್ನುವಂಥದ್ದು ಒಂದು ನಾಣ್ಣುಡಿ ಇದೆ. ಅದೇ ರೀತಿ SM ಕೃಷ್ಣ ಅವರ ಹಿಂದಕ್ಕೆ ಅವರ ಪತ್ನಿ ಪ್ರೇಮಾ ಕೃಷ್ಣ ಅವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು. HK ಪಾಟೀಲ್ರು ಒಂದು ಘಟನೆಯನ್ನು ನೆನಪು ಮಾಡ್ತಾರೆ. ಹಾಗೆ ಇವರ ರಾಜಕಾರಣ, ಇವರ ಸಾರ್ವಜನಿಕ ಜೀವನವನ್ನು ಬಹಳ ಅಬ್ಸರ್ವ್ ಮಾಡಿ ಅನೇಕ ಸಲಹೆಯನ್ನು ಕೊಡುವಂಥ ವ್ಯಕ್ತಿತ್ವ ಅವ್ರದ್ದು, SM ಕೃಷ್ಣ ಅವ್ರದ್ದು. ಸರ್ ಹೇಳ್ತೀನಿ, ನಮ್ಮಲ್ಲಿ ಮಲೆನಾಡಿನಿಂದ ಈ ಮಂಡ್ಯ ಕಡೆ ಹೆಣ್ಮಕ್ಳು ಕೊಡ್ತಿರಲಿಲ್ಲ, ನೀವು ಭಾಳ ರಫ್ ಅಂತೇಳಿ. ಮತ್ತು ಸ್ವಲ್ಪ ಅತ್ತೆಯಂದರು ಸ್ವಲ್ಪ ಪ್ರಬಲವಾಗಿರ್ತಿದ್ರು. ಹಾಗಾಗಿ ನಮ್ಮ ಮಲೆನಾಡಿನ ಹೆಣ್ಮಕ್ಳು ಬಹಳ ಸ್ಮೂತು, ಅಲ್ಲಿ ಬದುಕಲಿಕ್ಕಾಗಲ್ಲ ಅಂತೇಳಿ
ನಮ್ಮ ತೀರ್ಥಹಳ್ಳಿ ಮಲೆನಾಡು ಭಾಗದಿಂದ ಫಸ್ಟ್ ನನ್ನ ಟೆಸ್ಟ್ಗೆ ಹೆಣ್ಮಗಳು ಕೊಟ್ಟಿದ್ದು ಒಕ್ಕಲಿಗರಲ್ಲಿ SM ಕೃಷ್ಣ ಅವರಿಗೆ. ನಮ್ಮ ಭಾಗದ ಜನ ಭಾಳ ಅಬ್ಸರ್ವ್ ಮಾಡ್ತಾ ಇದ್ರು ಹೇಗಾಗ್ತದೆ ಇದು ಅಂತ. ಯಾಕಂದ್ರೆ ಅನೇಕ ನೆಂಟಸ್ತಿಗಳಿಗೆ ಬಂದರು, ಒಳ್ಳೊಳ್ಳೆ ನೆಂಟಸ್ತಿಗೆ ಬಂದರು ಬಿಡ್ತಿದ್ರು. ಯಾಕಂದ್ರೆ ಹೆಣ್ಮಕ್ಳು ಅವ್ರ ಜೊತೆಗೆ ಅಲ್ಲಿ ಬದುಕಕ್ಕಾಗಲ್ಲ ಅಂತ. ಒಂದು ಹೊರಟು ಜನರು ಅಂತ. ಹಾಗಾಗಿ ಅದು ಕೂಡ ಮಲೆನಾಡಿನ ಒಂದು ನೆಂಟಸ್ತಿಗೆ ಮುಂದುವರಿಲಿಕ್ಕೆ ಕಾರಣ ಆಯಿತು ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆ SM ಕೃಷ್ಣ ಅವರಿಗೆ ಭಾಳ ಜನಕ್ಕೆ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ, ಎಲ್ರಿಗೂ ಹೇಳ್ತಾರೆ. ಅದೊಂದು ನಾಣ್ಣುಡಿಯಾಗಿ ಬಿಟ್ಟಿದೆ. ಆದರೆ ನಿಜವಾಗ್ಲೂ ಕೂಡ ಒಬ್ಬ ರಾಜಕಾರಣಿಯನ್ನು ಸಜ್ಜನ ಅಂತೇಳಿ ಹೇಳಿ ಯಾರನ್ನಾರು ತೋರಿಸ್ಬೇಕು ಅಂದರೆ SM ಕೃಷ್ಣ ಅವ್ರ ಕಡೆನೇ ಬೆರಳು ಮಾಡಬೇಕು. ನಾವು ಜೀವಂತ ಉದಾಹರಣೆ ಅವರೇನೆ ಅಂತೇಳಿ ಹೇಳಿ ಅಷ್ಟೊಂದು ಎತ್ತರದ ನಡವಳಿಕೆ, ಒಂದು ಸುಸಂಸ್ಕೃತವಾದಂಥ ವ್ಯಕ್ತಿತ್ವ ಅದು. ಹಾಗಾಗಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಹಳ ನೋವನ್ನು ಅನುಭವಿಸಿದ್ರು. ಅವರ ಬದುಕಿನ ಎಂಡ್ ಇದೆಯಲ್ಲ, ಬಹಳ ನೋವನ್ನು ಅನುಭವಿಸಿದರು. ಸ್ವತಃ ಅವರ ಅಳಿಯ ಸಿದ್ಧಾರ್ಥ ಅವರು ತೀರ್ಕೊಂಡಂಥ ಒಂದು ದಾರುಣವಾದಂಥ ಸನ್ನಿವೇಶವನ್ನು ನಾವು ನೋಡಿದ್ದೀವಿ. ಆಗ ನಾನು ಬೆಳಿಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋದೆ. ಅಷ್ಟೊತ್ತಿಗಾಗಲೇ DK ಶಿವಕುಮಾರ್ ಅವ್ರ ಮನೆಯಲ್ಲಿದ್ದರು. ನಾನು ಮತ್ತು ಯಡಿಯೂರಪ್ಪನವರಿಬ್ಬರು ಹೋಗಿ ಅವ್ರನ್ನ ಸಂತೈಸುವಂಥ ಕೆಲಸ ಮಾಡಿದ್ರು. ಒಂಥರ ಎಲ್ಲವನ್ನೂ ಕಳ್ಕೊಂಡ ರೀತಿಯಲ್ಲಿ ಆಕಾಶ ನೋಡುವಂಥ ಒಂದು ಸ್ಥಿತಿನಲ್ಲಿ ಅವರು ಕೂತಿದ್ರು. ಸಮಾಧಾನ ಹೇಳಿ, ಧೈರ್ಯ ಹೇಳಿ ಬಂದ್ವಿ. ನಾನು ಯಾವಾಗಲೂ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ. ಇತ್ತೀಚೆಗೆ ಸುಮಾರು 2 ತಿಂಗಳಿಂದ ಈ ಕಡೆ ಹೇಳಿದ್ರು ಅವರಿಗೆ ಇನ್ಫೆಕ್ಷನ್ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಯಾರನ್ನೂ ಭೇಟಿಗೆ ಇದು ಮಾಡ್ತಿರಲಿಲ್ಲ. ಹಾಗಾಗಿ ನಾನು ಹೋಗ್ತಿರಲಿಲ್ಲ. ಇವತ್ತು ಬೆಳಿಗ್ಗೆ ಕೇಳಿ ಅತ್ಯಂತ ನೋವಾಯಿತು.